ದಿಸ್ ಇಸ್ ಎ ಸ್ಮಾರ್ಟ್ ಸೋಲಾರ್ ಮಾನಿಟರಿಂಗ್ ಸಿಸ್ಟಮ್. ಸೊ ಇಲ್ಲಿ ಸೋಲಾರ್ ಪ್ಯಾನಲ್ ಇದೆ. ಸೋಲಾರ್ ಪ್ಯಾನಲ್ಲು ಆಮೇಲೆ MPPT ಕಂಟ್ರೋಲರ್ ಇದೆ. ಸೊ ಸೋಲಾರ್ ಪ್ಯಾನಲ್ MPPT ಕಂಟ್ರೋಲರ್ ಇಲ್ಲಿ ಕನೆಕ್ಟ್ ಆಗಿದೆ. ಅದೇ ಥರ ಆ ಸೋಲಾರಿಂದ ಬರ್ತಿರೋ ವೋಲ್ಟೇಜ್ನ ಇಲ್ಲಿ ಡಯೋಡ್ ಹಾಕಿ ಅದನ್ನ ರೀಡ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು INA 219 ಸೆನ್ಸರು ವೋಲ್ಟೇಜ್ ಮತ್ತು ಕರೆಂಟ್ನ ಬ್ಯಾಟ್ರಿಯಿಂದ ರೀಡ್ ಮಾಡ್ತಾ ಇದೆ. ಮತ್ತು ಇಲ್ಲಿ ಲೋಡ್ ಇದೆ. ಸೊ ಈ 2 ಟರ್ಮಿನಲ್ಸ್ ಇದೆಯಲ್ಲ, ಈಗ ಬ್ಲ್ಯಾಕ್ ಕಲರಲ್ಲಿ ನೆಗೆಟಿವು, ಆ ಕಡೆ ಸೈಡ್ ಪಾಸಿಟಿವ್, ಏನೇ ಲೋಡ್ ಹಾಕಿದ್ರು ಅದ್ರ ಡ್ರಾ ಮಾಡಿರೋ ಕರೆಂಟ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಎಲ್ಲ ಬರ್ತಿರೋ ವೋಲ್ಟೇಜ್ ಎಲ್ಲ ತೋರಿಸ್ತಾ ಇರುತ್ತೆ. ನಾನೀಗ ಸೋಲಾರ್ ಪ್ಯಾನಲ್ ಮೇಲೆ ಅಡ್ಡ ಏನಾರು ಇಟ್ಟರೆ ವೋಲ್ಟೇಜ್ ರಿಡ್ಯೂಸ್ ಎಲ್ಲ ಆಗುತ್ತೆ. ಇಲ್ಲಿ ನನ್ನ ಕೈ ಅಡ್ಡ ಇಟ್ಟಿದ್ದೀನಿ ಇಲ್ಲಿ, ಸೊ ಅದಕ್ಕೆ ವೋಲ್ಟೇಜ್ ರಿಡ್ಯೂಸ್ ಆಗಿದೆ. ಸೊ ನನ್ನ ಕೈ ತೆಗೆದ ತಕ್ಷಣ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಬ್ಯಾಟ್ರಿ ವೋಲ್ಟೇಜು 12 ವೋಲ್ಟ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಯೂಸ್ ಮಾಡ್ತೀನಿ, ಬ್ಯಾಟ್ರಿ ವೋಲ್ಟೇಜ್ ಬರುತ್ತೆ. ಆಮೇಲೆ ಲೋಡ್ ಕರೆಂಟು ಏನಾದ್ರು ಹಾಕಿದ್ರೆ ಅಲ್ಲಿ ಬರುತ್ತೆ. ಪವರ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ಒನ್ ಬೋತ್. ಆಮೇಲೆ ಟೆಂಪ್ರೇಚರು ಯೂಸಿಂಗ್ ದಿಸ್ DHT ಸೆನ್ಸರು, DHT11 ಸೆನ್ಸರ್ ಯೂಸ್ ಮಾಡ್ತಾಯಿದ್ದೀವಿ. ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಬರ್ತಾಯಿದೆ. ಮತ್ತು ಎಲ್ಲ ಡೇಟಾನು ಗ್ರಾಫಿಕಲಿ ಬರ್ತಾಯಿದೆ ನಮಗಿಲ್ಲಿ. ಸೊ ವಿತ್ ಟೈಮ್ ಆ್ಯಂಡ್ ಡೇಟ್ ಬರ್ತಾಯಿದೆ ಇಲ್ಲಿ, ಲೋಡ್ ಕರೆಂಟ್ ಎವ್ರಿಥಿಂಗ್. ಆಮೇಲೆ ಈ ಎಲ್ಲ ಡೇಟಾನು ಡೌನ್ಲೋಡ್ ಕೂಡ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಬೋದು ಎಕ್ಸೆಲ್ ಶೀಟ್ ಫಾರ್ಮ್ಯಾಟಲ್ಲಿ.